ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಇನ್ನೂ ಶಮನ ಆಗಿಲ್ಲ. ಆಪರೇಷನ್ ಸಿಂಧೂರ್ನ ನಂತರ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಲ್ಲೇ ಇಟ್ಟಿತ್ತು. ಹೀಗಾಗಿ ಭಾರತವನ್ನು ಹೆದರಿಸುವ ನಿಟ್ಟಲ್ಲಿ ಇನ್ನು ಮುಂದೆ ಶಿಮ್ಲಾ ಒಪ್ಪಂದ ಅನ್ನೋದು ಅಸ್ತಿತ್ವದಲ್ಲಿರುವುದಿಲ್ಲ. ಕಾಶ್ಮೀರ ಸಮಸ್ಯೆ ಅನ್ನೋದೀಗ ಎರಡು ದೇಶಗಳ ನಡುವಿನ ಸಮಸ್ಯೆ ಅಲ್ಲ, ಅದನ್ನು ಬಗೆಹರಿಸೋದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಮುಂದಾಗಬೇಕಾಗತ್ತೆ. ಇನ್ನು ಮುಂದೆ ಶಿಮ್ಲಾ ಒಪ್ಪಂದ ಅನ್ನೋದು ಸತ್ತಂತೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಪುಂಖಾನುಪುಂಖವಾಗಿ ಬೊಗಳೆ ಬಿಡೋದಕ್ಕೆ ಶುರು ಮಾಡ್ದ. ಆದರೆ ಯಾವಾಗ ಪಾಕಲ್ಲಿ ನೀರಿನ ಸಮಸ್ಯೆ ಕಾಣಿಸ್ಕೊಳ್ತೋ, ಯಾವಾಗ ಭಾರತ ಇನ್ನು ಯಾವ ಬೆದರಿಕೆಗಳಿಗೂ ಜಗ್ಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಕಾನೂನು ಪ್ರಕಾರ ಕೂಡ ಸಿಂಧೂ ನದಿ ನೀರಿನ ವಿವಾದದಲ್ಲಿ ಭಾರತದ ವಿರುದ್ಧ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥವಾಯಿತು. ಈ ಖ್ವಾಜಾ ಅಷ್ಟೇ ಅಲ್ಲ, ಇಡೀ ಪಾಕಿಸ್ತಾನದ ಮಾತಿನ ಧಾಟಿ ಬದಲಾಗಿ ಹೋಯಿತು. ಇಲ್ಲ, ಶಿಮ್ಲಾ ಒಪ್ಪಂದ ಅನ್ನೋದು ಸತ್ತಿಲ್ಲ, ಅದಿನ್ನೂ ಜೀವಂತವಾಗಿದೆ. ಭಾರತ ಮತ್ತು ಪಾಕಿಸ್ತಾನಗಳು ಸಮಸ್ಯೆಯನ್ನು ಮುಂದೆ ಕೂಡ ಮಾತುಕತೆಯ ಮೂಲಕವೇ ಬಗೆಹರಿಸ್ಕೋಬೇಕು ಅಂತ ಈಗ ಪಾಕಿಸ್ತಾನದ ನಾಯಕರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಏನಿದು ಶಿಮ್ಲಾ ಒಪ್ಪಂದ? ಅದರ ರದ್ದತಿಯ ಬಗ್ಗೆ ಪಾಕಿಸ್ತಾನ ಮಾತಾಡಿದ್ದು ಯಾಕೆ? ಅದು ರದ್ದಾದರೆ ಏನಾಗುತ್ತೆ? ಈಗ ಯಾಕೆ ಪಾಕಿಸ್ತಾನ ಮಾತು ಬದಲಾಯಿಸ್ತಾ ಇದೆ? ಸಿಂಧೂ ನದಿ ನೀರಿನ ಒಪ್ಪಂದದ ಅಮಾನತ್ತು ಪಾಕಿಸ್ತಾನವನ್ನು ಹೇಗೆ ಕಾಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ ಆಗುವವರೆಗೆ ಪಾಕಿಸ್ತಾನದ ತಿಮಿರು ಕಡಿಮೆ ಆಗಿರಲಿಲ್ಲ. ಭಾರತ ದಾಳಿ ಮಾಡಿದರೆ ನಾವು ಕೂಡ ದಾಳಿ ಮಾಡ್ತೀವಿ, ನಮ್ಮ ಹತ್ರ ಅಬ್ದಾಲಿ ಇದ್ದಾನೆ, ಗಜನಿ ಇದ್ದಾನೆ, ಗೋರಿ ಇದ್ದಾನೆ, ಅಣ್ವಸ್ತ್ರಗಳಿವೆ, ಚೈನಾ ಇದೆ, ಟರ್ಕಿ ಇದೆ, ಹೀಗಂತ ಕುಣಿತಾ ಇತ್ತು ಪಾಕಿಸ್ತಾನ. ಆದರೆ ಅಬ್ದಾಲಿ, ಗಜನಿ, ಗೋರಿ ಬಿಡಿ, ಚೈನಾ, ಟರ್ಕಿಗಳು ಕೂಡ ಪಾಕಿಸ್ತಾನವನ್ನು ನಂಬಿಕೊಂಡು ಭಾರತವನ್ನು ಕೆಣಕಿ ಅಲ್ಲಿ ಮಾನ ಕಳ್ಕೊಂಡು. ಇನ್ನು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಭಾರತ ರದ್ದು ಮಾಡಿದರೆ ನಾವು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡ್ಕೊಂಡು ಬಿಡ್ತೀವಿ ಅಂತೂ ಪಾಕಿಸ್ತಾನ. ಏನು ಶಿಮ್ಲಾ ಒಪ್ಪಂದ ಅನ್ನೋದು ಭಾರತಕ್ಕೆ ತುಂಬ ಮುಖ್ಯ ಅನ್ನೋ ಹಾಗೆ. ಆದರೆ ಶಿಮ್ಲಾ ಒಪ್ಪಂದದ ಬಗ್ಗೆ ಭಾರತ ತಲೆಯನ್ನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇಷ್ಟಕ್ಕೂ ಈ ಶಿಮ್ಲಾ ಒಪ್ಪಂದ, ಇದರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಅಂತಾರಾಷ್ಟ್ರೀಯ ಗಡಿಯನ್ನು ಹೊರತುಪಡಿಸಿದರೆ ಇನ್ನುಳಿದ ಆಕ್ರಮಿತ ಕಾಶ್ಮೀರ ಹಾಗೂ ಭಾರತದ ನಡುವಿನ ಗಡಿ ಇದೆಯಲ್ಲ, ಅದನ್ನು LOC ಅಂತ ಗುರುತಿಸೋದಕ್ಕೆ ಅವಕಾಶ ಆಗಿದ್ದು ಈ ಶಿಮ್ಲಾ ಒಪ್ಪಂದದ ಮೂಲಕ. ಅಲ್ಲಿವರೆಗೆ ಇದು ಕೇವಲ ಕದನ ವಿರಾಮ ರೇಖೆ ಅಂತಲೇ ಅನ್ನಿಸ್ಕೊಳ್ತಾ ಇತ್ತು. ಶಿಮ್ಲಾ ಒಪ್ಪಂದದ ನಂತರ ಇದನ್ನು LOC ಅಂತ ಕರೆದ್ರು. ಅಷ್ಟೇ ಅಲ್ಲ, ಶಿಮ್ಲಾ ಒಪ್ಪಂದದ ಪ್ರಕಾರ ಭಾರತ ಹಾಗೂ ಪಾಕಿಸ್ತಾನಗಳು ಕಾಶ್ಮೀರ ವಿವಾದವನ್ನು ಪರಸ್ಪರ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು. ಅಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶಕ್ಕೆ ಕೂಡ ಈ ಶಿಮ್ಲಾ ಒಪ್ಪಂದ ಕಾಶ್ಮೀರದ ವಿಷಯದಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಅದೇನಿದ್ರು ಪಾಕ್ ಭಾರತಗಳ ನಡುವಿನ ಸಮಸ್ಯೆ, ಎರಡೂ ದೇಶಗಳು ಕೂತು ಬಗೆಹರಿಸ್ಕೋಬೇಕು ಅಂತ ಈ ಒಪ್ಪಂದ ಹೇಳುತ್ತೆ. ಆದರೆ ಶಿಮ್ಲಾ ಒಪ್ಪಂದವನ್ನು ಪಾಕಿಸ್ತಾನ ಯಾವತ್ತು ತಾನೇ ಗೌರವಿಸ್ತು? ಅವರು ಶಿಮ್ಲಾ ಒಪ್ಪಂದವನ್ನು ಗೌರವಿಸಲಿಲ್ಲ, ವಿಶ್ವಸಂಸ್ಥೆಯನ್ನು ಗೌರವಿಸೋದಕ್ಕೆ ಹೋಗಲಿಲ್ಲ. ಈ ಒಪ್ಪಂದದ ನಂತರ ಕೂಡ ಪಾಕಿಸ್ತಾನ ಪದೇ ಪದೇ ಕಾಶ್ಮೀರದ ವಿಷಯವನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಿಗೆ ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಲೇ ಇತ್ತು. ಈ ಬಾರಿ ಕೂಡ ನಾವು ಶಿಮ್ಲಾ ಒಪ್ಪಂದವನ್ನೇ ರದ್ದು ಮಾಡಿಕೊಂಡು ಬಿಡ್ತೀವಿ, ಕಾಶ್ಮೀರದ ವಿಷಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಲಿ ಅಂತ ಪಾಕಿಸ್ತಾನ ಹೇಳಿದ್ದು ಭಾರತವನ್ನು ಹೆದರಿಸೋದಕ್ಕೆ. ಆದರೆ ಇಲ್ಲಿ ಕಾಶ್ಮೀರದ ಸಮಸ್ಯೆಯ ವಿಷಯದಲ್ಲಿ ಯಾರಾದರೂ ಹೆದರಿದ್ರೆ ಅದು ಪಾಕಿಸ್ತಾನ ಹೆದರಬೇಕೇ ಹೊರತು ಭಾರತ ಅಲ್ಲ. ಯಾಕೆಂದರೆ ಅಲ್ಲಿ ವಿವಾದ ಇರೋದು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕಾ ಅಥವಾ ಭಾರತಕ್ಕೆ ಸೇರಬೇಕಾ ಅಂತ. ಈ ಬಗ್ಗೆ ವಿಶ್ವ ವೇದಿಕೆಗೆ ಅಂದರೆ ವಿಶ್ವಸಂಸ್ಥೆಗೆ ಹೋದರೆ ಅಲ್ಲಿ ಜನಮತಗಣನೆಗೆ ಆದೇಶ ಆಗುತ್ತೆ. ಈ ಹಿಂದೆ ಕೂಡ ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ವಿಶ್ವಸಂಸ್ಥೆ ಅನ್ನೋದೇನೋ ತುಂಬ ಶಕ್ತಿಶಾಲಿ ಹಾಗೂ ಮರ್ಯಾದಸ್ಥರಿರೋ ಸಂಸ್ಥೆ ಅಂದ್ಕೊಂಡು ಕಾಶ್ಮೀರದ ವಿವಾದವನ್ನು ಅಲ್ಲಿಗೆ ತಗೊಂಡು ಹೋದರು. ಆಗ ವಿಶ್ವಸಂಸ್ಥೆ ಹೇಳಿದ್ದೇನು? ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನ ತನ್ನ ಸೇನೆಯನ್ನು ವಾಪಸ್ ತಗೋಬೇಕು ಮತ್ತು ಅಲ್ಲಿ ನಿಷ್ಪಕ್ಷಪಾತವಾಗಿ ಯಾರ ಮತ್ತು ಯಾವ ಒತ್ತಡವೂ ಇಲ್ಲದ ವಾತಾವರಣದಲ್ಲಿ ಜನಮತಗಣನೆಯ ಕೆಲಸ ನಡೀಬೇಕು ಅಂತ. ಆದರೆ 1948ರಿಂದ ಇಲ್ಲಿವರೆಗೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಪಡೆದೇ ಇಲ್ಲ. ಸೊ ಅಲ್ಲಿಗೆ ವಿಶ್ವಸಂಸ್ಥೆಗೆ ಅವರು ಕೊಟ್ಟ ಗೌರವ ಏನು? ಇನ್ನು ವಿಶ್ವಸಂಸ್ಥೆ ಕಾಶ್ಮೀರದ ಫೈಲನ್ನು ಧೂಳು ತಿನ್ನೋದಕ್ಕೆ ಬಿಟ್ಟು ಕೂತ್ಕೊಳ್ತೇ ಹೊರತು ಆ ಬಗ್ಗೆ ಮತ್ತೇನು ಮಾಡೋದಕ್ಕೆ ಹೋಗಲಿಲ್ಲ. ಹೀಗಾಗಿನೇ 1972ರಲ್ಲಿ ಭಾರತ ಪಾಕಿಸ್ತಾನಗಳ ನಡುವೆ ಶಿಮ್ಲಾ ಒಪ್ಪಂದದಲ್ಲಿ ಕಾಶ್ಮೀರವನ್ನು ದ್ವಿಪಕ್ಷೀಯ ಸಮಸ್ಯೆ ಅಂತ ಹೇಳುವ ಕೆಲಸ ನಡೀತು. ಸೊ ಈಗ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿ ಮತ್ತೆ ವಿಶ್ವಸಂಸ್ಥೆಗೆ ಹೋದರೆ ಇನ್ನೇನಾಗತ್ತೆ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ಮೊದಲೇ ಹಿಂದೆ ಸರಿಬೇಕಾಗತ್ತೆ. ಆ ನಂತರ ಜನಮತಗಣನೆ. ಸದ್ಯಕ್ಕೆ ಅಲ್ಲಿನ POK ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ನಾವು ಪಾಕಿಸ್ತಾನದಿಂದ ಹೊರ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ
ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಅಭಿವೃದ್ಧಿಪಡಿಸೋದು ಬಿಡಿ, ಅಲ್ಲಿನ ಜನರನ್ನ ಸರಿಯಾಗಿ ನೋಡಿಕೊಳ್ಳೋ ಕೆಲಸವನ್ನು ಕೂಡ ಮಾಡಲಿಲ್ಲ. ಅದು ಪಾಕಿಸ್ತಾನದ ಕೈಲಾಗ್ತಾ ಇಲ್ಲ. ನಿಮಗೆ ಬರೀ ಆಕ್ರಮಿತ ಕಾಶ್ಮೀರ ಅಲ್ಲ, ಇಡೀ ಪಾಕಿಸ್ತಾನದಲ್ಲೇ ಇವತ್ತೊಂದು ಜನಮತ ಗಣನೆ ನಡೆದು ಬಿಡಲಿ, ಅಲ್ಲಿನ ಅರ್ಧಕ್ಕಿಂತ ಹೆಚ್ಚು ಜನ ನಾವು ಭಾರತಕ್ಕೆ ವಾಪಸ್ಸು ಸೇರ್ಕೊಂಡು ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಿದೆ ಅಲ್ಲಿನ ಪರಿಸ್ಥಿತಿ. ಸೊ ಶಿಮ್ಲಾ ಒಪ್ಪಂದ ರದ್ದಾದರೆ ಯಾರಿಗೆ ನಷ್ಟ? ಇನ್ನು ಈ ಶಿಮ್ಲಾ ಒಪ್ಪಂದ ಭಾರತ ಅಥವಾ ಪಾಕಿಸ್ತಾನದ ಯಾವುದೇ ಪಡೆ LOCಯನ್ನು ದಾಟಿದ್ರೆ ಅದು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲ್ಪಡುತ್ತೆ ಅಂತ ಹೇಳುತ್ತೆ. ಸೊ ಆ ಒಪ್ಪಂದ ರದ್ದಾಗ್ಬಿಟ್ರೆ ಭಾರತ ಯಾವಾಗ ಬೇಕಾದರೂ LOCಯನ್ನು ದಾಟಬಹುದು. ಪಾಕಿಸ್ತಾನಕ್ಕಂತೂ ಸದ್ಯಕ್ಕೆ ಆ ಶಕ್ತಿ ಇಲ್ಲ. ಇದ್ದದ್ದನ್ನೆಲ್ಲ ಮೊನ್ನೆ ಭಾರತ ನಾಶ ಮಾಡಿದೆ. ಇಂಥ ಸಂದರ್ಭದಲ್ಲಿ ರಕ್ಷಣಾ ಸಚಿವ ಖ್ವಾಜಾ ಶಿಮ್ಲಾ ಒಪ್ಪಂದ ಸತ್ತು ಹೋಗಿದೆ, ಅದಿನ್ನಿಲ್ಲ ಅಂದ ಕೂಡಲೇ ಭಾರತಕ್ಕಿಂತ ಮೊದಲು ಎಚ್ಚೆತ್ತಿದ್ದು ಬೆಚ್ಚಿ ಬಿದ್ದಿದ್ದು ಪಾಕಿಸ್ತಾನ. ಹೀಗಾಗಿನೇ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಅಲ್ಲಿನ ವಿದೇಶಾಂಗ ಇಲಾಖೆ ಭಾರತದ ಜೊತೆಯಲ್ಲಿನ ಯಾವುದೇ ಒಪ್ಪಂದವನ್ನು ಪಾಕಿಸ್ತಾನ ರದ್ದು ಮಾಡ್ಕೊಂಡಿಲ್ಲ, ಎಲ್ಲ ಒಪ್ಪಂದಗಳು ಜೀವಂತವಾಗಿವೆ ಅನ್ನೋ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಮಿಕ್ಕ ಭಾರತದ ಕಡೆ ನೋಡೋದಕ್ಕೆ ಶುರು ಮಾಡ್ತು. ಭಾರತ ಏನಾದರೂ ಹೇಳುತ್ತಾ ಅಂತ ಅವರ ಆಸೆ. ಆದರೆ ಒಪ್ಪಂದ ರದ್ದು ಅಂದಾಗಲೂ ಭಾರತ ಏನೂ ಹೇಳಲಿಲ್ಲ, ಒಪ್ಪಂದ ಇದೆ ಅಂದಾಗಲೂ ಭಾರತ ಏನೂ ಹೇಳ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನ ಅನ್ನೋ ದೇಶ ಇದೆ ಅನ್ನೋದನ್ನು ನಿರ್ಲಕ್ಷಿಸುವ ಹಾಗೆ ಭಾರತ ಇಲ್ಲಿ ವರ್ತಿಸ್ತಾ ಇದೆ. ಇನ್ನಿಲ್ಲಿ ಇದ್ದಕ್ಕಿದ್ದ ಹಾಗೆ ಖ್ವಾಜಾಗೆ ಶಿಮ್ಲಾ ಯಾಕೆ ನೆನಪಾಯಿತು ಅಂತ ನೋಡಿದರೆ ಅಲ್ಲಿ ನಮಗೆ ಕಾಣೋದು ಸಿಂಧೂ ನದಿ ನೀರಿನ ಬಿಸಿ. ಗೆಳೆಯರೆ, ಪಹಲ್ಗಾಮ್ ದಾಳಿ ನಂತರ ಭಯೋತ್ಪಾದಕರನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಭಾರತ ತಗೊಂಡ ಮೊದಲ ನಿರ್ಧಾರವೇ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಅಮಾನತು. ಇಂಥ ನಿರ್ಧಾರವನ್ನು ತಗೊಂಡಾಗ ಪಾಕಿಸ್ತಾನ ಮತ್ತು ಭಾರತದ ವಿಪಕ್ಷ ಎರಡರ ದನಿ ಕೂಡ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು. ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದು ಇಬ್ಬರಿಗೂ ಅರ್ಥ ಆಗಿರಲಿಲ್ಲ. ಒಪ್ಪಂದ ಅಮಾನತಾದರೆ ಏನಾಗುತ್ತೆ, ನೀರು ನಿಲ್ಲಿಸೋದಕ್ಕೆ ಭಾರತದ ಬಳಿ ಏನು ಡ್ಯಾಮ್ಗಳಿವೆಯಾ, ಸಿಂಧೂ ನದಿ ನಲ್ಲಿನ, ಹೀಗೆಲ್ಲ ಒಂದಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡಿದರು. ಪಾಪ ಅವರಿಗೆ ಆ ಒಪ್ಪಂದದ ಬಗ್ಗೆ ಮತ್ತು ಸಿಂಧೂ ನದಿ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಆ ಒಪ್ಪಂದದ ಅಮಾನತು ಪಾಕಿಸ್ತಾನದಲ್ಲಿ ಏನೆಲ್ಲ ಮಾಡುತ್ತೆ ಅನ್ನೋದು ಈಗ ಪಾಕಿಗಳಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ಪದೇ ಭಾರತಕ್ಕೆ ಬರೀತಿರೋ ಪತ್ರಗಳೇ ಸಾಕ್ಷಿ ಆಗ್ತಾ ಇವೆ. ಗೆಳೆಯರೆ, ಅಲ್ಲಿ ಕೂಡ ಆರಂಭದಲ್ಲಿ ಪಾಕಿಸ್ತಾನ ಏನು ಕಡಿಮೆ ಮಾತಾಡಲಿಲ್ಲ. ನೀರು ಹರಿದೇ ಇದ್ರೆ ನದಿಯಲ್ಲಿ ರಕ್ತ ಹರಿಯತ್ತೆ ಅಂತ ಖುದ್ದು ಅದೇನು ಅನ್ನೋದೇ ಗೊತ್ತಾಗದು ಬಿಲ್ಲಿ ರಾಣಿ ಕೂಡ ಹೇಳ್ಬಿಡ್ತು. ಆಮೇಲೆ ಅಲ್ಲ ನಾನು ಹೇಳಿದ ಹಂಗಲ್ಲ ಬಿಡಿ ಅಂತ ತಿಪ್ಪೇನು ಸಾರಿಸ್ತು. ಇನ್ನು ಹಫೀಜ್ ಸಯೀದ್ ಕೂಡ ಅದನ್ನೇ ಹೇಳ್ದ. ಅವನು ಹೇಳಿದ್ದನ್ನೇ ಅಲ್ಲಿನ DGISPR ಚೌಧರಿ ಕೂಡ ಹೇಳಿ ನಮ್ಮಲ್ಲಿ ಸೇನೆ ಹಾಗೂ ಭಯೋತ್ಪಾದಕರು ಒಂದು ನಾಣ್ಯದ ಎರಡು ಮುಖಗಳು ಅನ್ನೋದನ್ನು ತೋರಿಸ್ಕೊಟ್ಟ. ನೀರು ನಿಲ್ಲಿಸಿದ್ರೆ ನಾವು ಉಸಿರು ನಿಲ್ಲಿಸ್ಬಿಡ್ತೀವಿ ಅಂದ ಚೌಧರಿ. ಸದ್ಯ ಯಾರದ್ದು ಅಂತ ಅವನು ಹೇಳಲಿಲ್ಲ ಅಷ್ಟೇ. ಹೀಗೆಲ್ಲ ಮಾತಾಡ್ತಿದ್ದು ಪಾಕಿಸ್ತಾನ ಈಗ ಅಂದರೆ ಕಳೆದ ಏಪ್ರಿಲ್ನಿಂದ ಇಲ್ಲಿವರೆಗೆ 1.5 ತಿಂಗಳಲ್ಲಿ ಭಾರತದ ಜಲಶಕ್ತಿ ಇಲಾಖೆಗೆ 4 ಪತ್ರಗಳನ್ನು ಬರೆದಿದೆ. ಅದರಲ್ಲೂ 3 ಪತ್ರಗಳು ಆಪರೇಷನ್ ಸಿಂಧೂರ್ ಆದ ನಂತರವೇ ಬಂದಿವೆ. ಸೊ ಪಾಕ್ಗೆ ಸಿಂಧೂ ನದಿ ನೀರಿನ ಒಪ್ಪಂದದ ಅಮಾನತಿನ ನೋವು ಅರ್ಥ ಆಗ್ತಾ ಇದೆ. ಈ ಒಪ್ಪಂದದ ಅಮಾನತು ಅನ್ನೋದು ನಿಜಕ್ಕೂ ಭಾರತದ ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ಭಾರತ ಒಪ್ಪಂದವನ್ನು ರದ್ದು ಮಾಡೋದಕ್ಕೆ ಹೋಗಿಲ್ಲ. ರದ್ದು ಮಾಡಿದರೆ ಪಾಕಿಸ್ತಾನ ಅದನ್ನು ಪ್ರಶ್ನೆ ಮಾಡಿ ವಿಶ್ವ ಬ್ಯಾಂಕಿಗೆ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ, ವಿಶ್ವಸಂಸ್ಥೆಗೆ ಹೀಗೆ ಕಾಲಿಗೆ ಚಕ್ರ ಕಟ್ಕೊಂಡು ವಿಶ್ವ ಪರ್ಯಟನೆ ಮಾಡಿಬಿಡ್ತಾ ಇತ್ತು. ಯಾಕೆಂದರೆ ಆ ಒಪ್ಪಂದದಲ್ಲಿ ಭಾರತ ಮತ್ತು ಪಾಕ್ ಯಾವುದೇ ದೇಶ ಏಕಪಕ್ಷೀಯವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಮತ್ತು ಏಕಪಕ್ಷೀಯವಾಗಿ ಒಪ್ಪಂದದಲ್ಲಿ ಬದಲಾವಣೆಗಳನ್ನು ಮಾಡೋ ಹಾಗಿಲ್ಲ ಅಂತ ಇದೆ. ಹಾಗೆ ಆ ಒಪ್ಪಂದ ಪರಸ್ಪರ ವಿಶ್ವಾಸ, ಸಹಕಾರ, ನಂಬಿಕೆಗಳ ಮೇಲೆ ಆಧಾರಪಟ್ಟ ಒಪ್ಪಂದ. ಅದಕ್ಕೆ ಚ್ಯುತಿ ಬಂದಾಗ ಒಪ್ಪಂದದಲ್ಲಿ ಒಂದಷ್ಟು ಬದಲಾವಣೆಗಳಿಗೆ ಎರಡೂ ದೇಶಗಳು ಮಾತುಕತೆಗೆ ಮುಂದಾಗಬಹುದು. ಹಾಗೆ ಕಾಲಾನುಕ್ರಮದಲ್ಲಿ ಆದ್ಯತೆಗಳು, ಅವಶ್ಯಕತೆಗಳು ಬದಲಾದಾಗ ಕೂಡ ಮಾತುಕತೆಯ ಮೂಲಕ ಒಪ್ಪಂದದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬಹುದು. ಇಲ್ಲಿ ಒಪ್ಪಂದದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೋವರೆಗೆ ಅದನ್ನು ಅಮಾನತಲ್ಲಿಡೋ ಹಾಗಿಲ್ಲ ಅಂತ ಎಲ್ಲೂ ಆ ಒಪ್ಪಂದ ಹೇಳಿಲ್ಲ. ಸೊ ಭಾರತ ಅದನ್ನು ಅಮಾನತಲ್ಲಿಟ್ಟಿದೆ. ಅದು ಅಮಾನತಲ್ಲಿರೋವರೆಗೆ ಒಪ್ಪಂದದ ಯಾವ ಅಂಶವನ್ನು ಭಾರತ ಪಾಲನೆ ಮಾಡಬೇಕಾಗಿರೋದಿಲ್ಲ. ನೀರನ್ನು ಬಿಡಬೇಕು ಅಂತಿಲ್ಲ, ಬಿಡೋವಾಗ ಹೇಳಿಬಿಡಬೇಕು ಅಂತಿಲ್ಲ, ನಿಲ್ಲಿಸುವಾಗ ಕೇಳಿ ನಿಲ್ಲಿಸಬೇಕು ಅಂತಿಲ್ಲ. ಯಾವಾಗ ನೀರು ಬೇಕು ಆಗ ಭಾರತ ಗೇಟ್ ಮುಚ್ಚುತ್ತೆ, ಯಾವಾಗ ಬೇಡವೋ ಆವಾಗ ಗೇಟನ್ನು ತೆಗೆಯುತ್ತೆ. ಪಾಕಿಸ್ತಾನ ಹಾಳಾಗಿ ಹೋಗೋದಕ್ಕೆ ಇಷ್ಟು ಸಾಕಲ್ವಾ? ಇದರ ಜೊತೆಗೆ ಭಾರತ ಇನ್ನು ಮುಂದೆ ಒಪ್ಪಂದ ಅಮಾನತಿನ ಅವಧಿಯಲ್ಲಿ ಸಿಂಧೂ ಹಾಗೂ ಅದರ ಉಪನದಿಗಳ ಮೇಲೆ
ತನಗೆ ಬೇಕಾದಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಪ್ಪಂದ ಜಾರಿಯಲ್ಲಿದ್ದಾಗ ಯಾವೆಲ್ಲ ಪ್ರಾಜೆಕ್ಟ್ಗಳಿಗೆ ಪಾಕಿಸ್ತಾನ ತಡೆ ಒಡ್ಡಿತ್ತೋ ಅವೆಲ್ಲ ಈಗ ಪೂರ್ಣಗೊಳ್ಳುತ್ತವೆ. ಜೊತೆಗೆ ಮತ್ತಷ್ಟು ಯೋಜನೆಗಳು ಕೂಡ ಅಲ್ಲಿ ಜಾರಿಯಾಗತ್ವೆ. ಇಲ್ಲಿ ಪಾಕಿಸ್ತಾನದ GDPಯ 4ನೇ 1 ಭಾಗ ಇದೇ ಸಿಂಧೂ ನದಿ ನೀರಿನ ಮೇಲೆ ಅವಲಂಬಿತವಾಗಿದೆ. ಹಾಗೆಯೇ ಅಲ್ಲಿನ ಸಾಕಷ್ಟು ಉದ್ಯೋಗಗಳಿಗೆ ಕಾರಣ ಆಗ್ತಾ ಇರೋದು ಕೂಡ ಸಿಂಧೂ ನದಿಯ ನೀರು. ಒಂದು ವೇಳೆ ಸಿಂಧೂ ನದಿ ನೀರು ಹರಿಯೋದು ನಿಂತರೆ ಪಾಕಿಸ್ತಾನದಲ್ಲಿ ನಾಗರಿಕ ಸಂಘರ್ಷನೇ ಶುರುವಾಗುತ್ತೆ. ಇದೆಲ್ಲದರ ನಡುವೆ ಈ ಬಾರಿ ಪಾಕಿಸ್ತಾನದಲ್ಲಿ ಹೀಟ್ ವೇವ್ನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಖಾರಿಫ್ ಬೆಳೆಗೆ 21% ನೀರಿನ ಕೊರತೆ ಇದೆ. ಒಂದು ವೇಳೆ ಈ ಬಾರಿ ನಿಗದಿತ ಪ್ರಮಾಣದ ನೀರು ಪಾಕಿಸ್ತಾನಕ್ಕೆ ಹರಿದೇ ಇದ್ದರೆ ಅವರ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ. ಕಳೆದ ಜೂನ್ಗೂ ಈ ಬಾರಿಯ ಜೂನ್ಗೂ ಸಿಂಧೂ ನದಿ ಮತ್ತು ಅದರ ಉಪನದಿಗಳಲ್ಲಿ ಹರಿತಿರುವ ನೀರಿನ ಪ್ರಮಾಣ 10% ಕಡಿಮೆ ಆಗಿದೆ. ಅಲ್ಲಿನ ಡ್ಯಾಮ್ಗಳಲ್ಲಿ 50% ನೀರು ಕಡಿಮೆ ಇದೆ. ಇದು ಪಂಜಾಬ್ನ ರೈತರ ಆತಂಕಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಹಾಗೆ ಈ ಬಾರಿ ಪಾಕಿಸ್ತಾನದಲ್ಲಿ ಮಾನ್ಸೂನ್ ಕೂಡ ನಿಧಾನವಾಗುವ ಸಂಭವ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಭಾರತ ನೀರನ್ನು ಬಿಡುಗಡೆ ಮಾಡದೇ ಇದ್ರೆ ಇಸ್ಲಾಮಾಬಾದ್ನ 50% ಜನ ಕುಡಿಯುವ ನೀರಿನ ಸಮಸ್ಯೆಗೆ ತುತ್ತಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹಾಗೆಯೇ ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ಗಳಲ್ಲಿ ಭಾರತ ನೀರಿನ ಹರಿವನ್ನು ಕಡಿಮೆ ಮಾಡಿದ ನಂತರ ಅಕ್ನೂರು ಭಾಗದಲ್ಲಿ ನೀರಿನ ಹರಿವು ಕಡಿಮೆ ಆಗಿದೆ. ಈ ಹಿಂದೆ ಅಂದರೆ ಒಪ್ಪಂದದ ಅಮಾನತಿಗೆ ಮೊದಲು ಚೀನಾಬ್ ನದಿಯಲ್ಲಿ 25ರಿಂದ 30 ಅಡಿಗಳಷ್ಟು ಎತ್ತರ ನೀರು ಹರಿತಿತ್ತಂತೆ. ಆದರೆ ಈಗ ಅದು ಬರೀ 1.5ರಿಂದ 2 ಅಡಿಗಳಿಗೆ ಸೀಮಿತ ಆಗಿರೋದು ಪಂಜಾಬ್ ಪ್ರಾಂತ್ಯವನ್ನು ಆತಂಕಕ್ಕೆ ತಳ್ತಾ ಇದೆ. ಇದು ಒಂದು ಕಥೆ. ಆದರೆ ಜೂನ್ನಲ್ಲಿ ಮಳೆ ಆರಂಭ ಆಗುತ್ತೆ. ಆಗ ಭಾರತದಿಂದ ಹರಿದು ಎಷ್ಟು ನೀರು ಬರುತ್ತೆ ಅನ್ನೋದರ ಅಂದಾಜಿಲ್ಲದೆ ಹೋದರೆ ಪಾಕ್ ಅಕ್ಷರಶಃ ಮುಳುಗೋಗುತ್ತೆ. ಅಲ್ಲಿ ಪ್ರವಾಹಗಳು ಉಂಟಾಗುತ್ತವೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ಪಾಕಿಸ್ತಾನ ಭಾರತ ನಮ್ಮ ವಿರುದ್ಧ ವಾಟರ್ ಬಾಂಬನ್ನು ಬಳಸ್ತಾ ಇದೆ ಅಂತ ಅಂತಾರಾಷ್ಟ್ರೀಯವಾಗಿ ಊಳಿಡುವ ಪ್ರಯತ್ನವನ್ನು ಮಾಡ್ತು. ಆದರೆ ಬ್ಲಡ್ಡು ವಾಟರು ಒಂದೇ ಬಾರಿ ಹರಿಯೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದ ನಂತರ ಈಗ ಏನೇ ಇದ್ದರೂ ಭಾರತದ ಜೊತೆ ಮಾತುಕತೆಯ ಮೂಲಕವೇ ಬಗೆಹರಿಸ್ಕೋಬೇಕು ಅನ್ನೋದು ಪಾಕಿಗಳಿಗೆ ಗೊತ್ತಾಗಿದೆ. ಅಂತಾರಾಷ್ಟ್ರೀಯ ಒತ್ತಡ, ನ್ಯೂಕ್ಲಿಯರ್ ಧಮಕಿಗಳು ಇವ್ಯಾವೂ ಇನ್ನೂ ನಡೆಯೋದಿಲ್ಲ. ಸೊ ಪಾಕಿಸ್ತಾನದ ಜಲಸಂಪನ್ಮೂಲ ಇಲಾಖೆ ಭಾರತದ ಜಲಸಂಪನ್ಮೂಲ ಇಲಾಖೆಗೆ ಪತ್ರ ಬರೆದು ದಯವಿಟ್ಟು ಈ ಒಪ್ಪಂದವನ್ನು ಅಮಾನತಿನಿಂದ ಬಿಡುಗಡೆಗೊಳಿಸಿ ಅಂತ ಅಂಗಲಾಚ್ತಾ ಇದೆ. ಆದರೆ ಭಾರತದ್ದು ಮಾತ್ರ ಒಂದೇ ಉತ್ತರ. ಇನ್ನು ಭಾರತ ಏನು ಅನ್ನೋದು ಪಾಕಿಸ್ತಾನಕ್ಕೇನೋ ತುಂಬ ಚೆನ್ನಾಗಿ ಅರ್ಥ ಆಯಿತು. ಆದರೆ ಅರ್ಥವಾಗದೇ ಇರೋದು ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತ್ರ. ಒಂದು ಕಡೆ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಜೊತೆ ಕಾಂಗ್ರೆಸ್ಗೆ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಕಾಂಗ್ರೆಸ್ನ ಕೆಲ ನಾಯಕರನ್ನ ವಿದೇಶಗಳಿಗೆ ಕಳುಹಿಸಿ ಭಾರತದ ಪರ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿದ ನಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ದೇಶದ ಬಗ್ಗೆ ಮತ್ತು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಇರುವ ಅರಿವಿಗೂ ರಾಹುಲ್ ಅವರ ಬುದ್ಧಿವಂತಿಕೆ ಮತ್ತು ಅರಿವಿನ ಮಟ್ಟಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋದು ಇಡೀ ದೇಶಕ್ಕೆ ಮತ್ತು ವಿದೇಶಗಳಿಗೆ ಕೂಡ ಅರ್ಥ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಹೀರೋ. ಅವರ ನರೇಂದರ್ ಸರೆಂಡರ್ ಅನ್ನೋ ಡೈಲಾಗು ಪಾಕಿಸ್ತಾನದಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಆಪರೇಷನ್ ಸಿಂಧೂರ್ ಶುರುವಾದ ದಿನದಿಂದ ಪಾಕಿಸ್ತಾನ ಏನು ಹೇಳ್ತಾ ಇತ್ತೋ ಅದನ್ನೇ ಇಲ್ಲಿ ರಾಹುಲ್ ಗಾಂಧಿ ಕೂಡ ಹೇಳಿಬಿಟ್ರೆ ಅದು ಪಾಕಿಸ್ತಾನಕ್ಕೆ ಇಷ್ಟ ಆಗದೆ ಮತ್ತಿನ್ಯಾರಿಗೆ ಇಷ್ಟ ಆಗಬೇಕು. ಸೊ ಅದನ್ನು ಕ್ವಾಜಾ ಕೂಡ ಹೇಳ್ತಾ ಇದ್ದಾನೆ. ಮೊದಲು ಪಾಕಿಸ್ತಾನದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಪ್ಯುಲರ್ ಆಗಿದ್ದರು. ಈಗ ರಾಹುಲ್ ಜನಪ್ರಿಯತೆ ಪಾಕಿಸ್ತಾನದಲ್ಲಿ ವಿಪರೀತ ಹೆಚ್ಚಾಗ್ತಾ ಇದೆ. ಮುಂದೇನಾದರೂ ಚುನಾವಣೆಗಳಲ್ಲಿ ಅಲ್ಲಿ ಸ್ಪರ್ಧೆ ಮಾಡೋ ಅವಕಾಶ ಸಿಕ್ಕರೆ ಇವರು ನೇರವಾಗಿ ಪ್ರಧಾನಮಂತ್ರಿ ಕೂಡ ಆಗಿಬಿಡಬಹುದು. ಅಷ್ಟು ಜನಪ್ರಿಯಗೊಂಡಿದ್ದಾರೆ ರಾಹುಲ್ ಗಾಂಧಿ. ಏನೋಪ್ಪ ಭಾರತದ ವಿರುದ್ಧ ಒಂದೇ ಒಂದು ಯುದ್ಧವನ್ನು ಗೆಲ್ಲೋದಕ್ಕಾಗದು ಪಾಕಿಸ್ತಾನ, ಹಿಂಗಾದರೂ ಸಮಾಧಾನ ಮಾಡ್ಕೊಳ್ಳಿ ಅಲ್ವೇ. ಇದು ಗೆಳೆಯರೆ ಭಾರತದ ವಿರುದ್ಧ ಕ್ವಾತ ಕುಣಿತಿದ್ದ ಪಾಕಿಸ್ತಾನ ಈಗ ನೀರಿನ ಸಮಸ್ಯೆ ಶುರುವಾಗ್ತಿದ್ದಂತೆ ಭಾರತಕ್ಕೆ ಪತ್ರ ಬರೆದು ಪಾಹಿಮಾಮ್ ಅಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.